ಮೋಹನ್ ಸರ್ ನೀವು ಹೇಳ್ತಿದ್ದು ಬಹಳ ಗಂಭೀರವಾದ ವಿಚಾರ. ಯಾಕೆ ಅಂತಂದ್ರೆ ಒಂದ್ ಕಡೆಯಲ್ಲಿ ಇನ್ವೆಸ್ಟಿಗೇಟಿಂಗ್ ಆಫೀಸರ್ಸ್ ಇದ್ದಾರೆ, ಹಗಲು ರಾತ್ರಿ ಒಂದೊಂದು ಎವಿಡೆನ್ಸ್ ಅನ್ನು ಕೂಡ ಕಲೆಕ್ಟ್ ಮಾಡ್ಕೊಳ್ಳಿಕ್ಕೆ ತಾಪತ್ರಯ ಪಡ್ತಿದ್ದಾರೆ. ಮತ್ತೊಂದ್ ಕಡೆಯಲ್ಲಿ ಜೈಲಿಗೆ ಕಳಿಸಿದ್ದಾರೆ, ಜೈಲಿನಲ್ಲಿ ಹಿಂಗೆ ರಾಜಾತಿಥ್ಯ. ಎಷ್ಟು ಕಾಂಟ್ರಡಿಕ್ಟರಿ ಸರ್. ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲೇ ತನಿಖಾಧಿಕಾರಿಗಳು ಹಗಲು ರಾತ್ರಿ ದುಡಿಬೇಕು, ಇಲ್ಲಿರೋರು ಇದನ್ನ ನಾವು ಹೆಂಗ್ ಹೇಳೋದು ಸರ್? ಏನು ಇಸ್ಕೊಂಡಿಲ್ಲ, ಯಾವುದೇ ಪ್ರಭಾವಕ್ಕೆ ಒಳಗಾಗಿಲ್ಲ, ಏನೂ ಇಲ್ದಲೆ ಹಿಂಗ್ ಬಿಟ್ಬಿಟ್ರು ಅಂತ ಹೇಳಿ ಹೆಂಗ್ ಹೇಳೋದು? ನಮಗೆ ಜೈಲಿನ ಪೊಲೀಸ್ ಅಧಿಕಾರಿಗಳ ಮೇಲೆ ಅನುಮಾನ ಬರಲ್ವಾ? ಜೈಲಲ್ಲಿ ಪೊಲೀಸ್ ಅಧಿಕಾರಿಗಳೆಲ್ಲ ಜೈಲ್ ಅಧಿಕಾರಿಗಳೇ ಇದ್ದಾರೆ. ಅಂಡ್ ದೇ ಶುಡ್ ಬಿ ಪ್ರಾಸಿಕ್ಯೂಟೆಡ್ ನೌ ಫಾರ್ ಅಬೇಟ್ಮೆಂಟ್ ಆಫ್ ದಿ ಅಫೆನ್ಸ್, ಅಬೇಟ್ಮೆಂಟ್ ಫಾರ್ ಗಿವಿಂಗ್ ಆಲ್ ದೀಸ್ ಥಿಂಗ್ಸ್. ಯಾಕಂದ್ರೆ ಜೈಲ್ ಮ್ಯಾನ್ಯುಯಲ್ ಅಲ್ಲೇ ಹೇಳುತ್ತೆ, ಜೈಲ್ ಆಕ್ಟ್ ಅಲ್ಲೇ ಹೇಳ್ತಾ ಇದು. ಅವ್ರಿಗೆ ಏನೇನು ಕೊಡಬೇಕು, ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ದಿ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್, ವಾಟ್ ಆರ್ ದಿ ಡ್ಯೂಟೀಸ್ ಆಫ್ ಜೈಲರು, ಸಬ್ ಜೈಲರು, ಇವ್ರದೆಲ್ಲ ಏನೇನು ಡ್ಯೂಟೀಸ್ ಇದೆ, ಮತ್ತೆ ಫುಡ್ಡಲ್ಲಿ ಬರುವಾಗ ಹೇಗೆ ಆಗಿ ಬರುತ್ತೆ ಅದೆಲ್ಲ ಇದರಲ್ಲಿ ಇದರಲ್ಲಿ ಇದೆ. ಅದನ್ನ ದಟ್ ಇಸ್ ಬಿ ಮೇಡ್ ಡೌನ್ ಟು ದಿ ಜೈಲ್. ನೋಡ್ತಾರೆ, ಯಾರು ತಿಂದು ನೋಡಲ್ಲ, ಫುಡ್ನ ತಿಂದು ನೋಡ್ತಾರೆ. ಅದು ಕೈನಲ್ಲಿ ಹಿಂಗೆ ಏನಿದೆ ಅಂತೇಳಿ ಹಿಂಗೆ ನೋಡ್ತಾರೆ. ಆ ಸೀಲ್ಡ್ ಬಾಕ್ಸ್ ಒಳಗೆ ಏನಿದೆ ಅಂತ ಯಾರಾದ್ರೂ ಚೆಕ್ ಮಾಡ್ತಾರ ಸರ್? ಈಗ ಮೊಟ್ಟೆ ನಮಗೆ ಕಾಣುತ್ತೆ, ಆಪಲ್ ಕಾಣುತ್ತೆ, ಕಲ್ಲಂಗಡಿ ಹಣ್ಣು ಕಾಣುತ್ತೆ, ಕಿತ್ಲೆ ಹಣ್ಣು ಕಾಣುತ್ತೆ, ಇದೆಲ್ಲ ನೋಡೋಕ್ಕಷ್ಟೇ. ಅವ್ರು ಯಾವುದು ಕಟ್ ಮಾಡೋ ಒಳಗಡೆ ಮೂಸ್ತಾರ? ಸರ್ ನಾನು ಹೇಳ್ತೀನಲ್ಲ, ನಿಮಗೆ ಯಾವ ಟೈಪ್ ಆಫ್ ವಿಸ್ಕಿ ಬಾಟಲ್ ಬೇಕು ಎಲ್ಲ ಒಳಗಡೆ ಹೋಗುತ್ತೆ ಸರ್. ಒಂದು ಇದು ಬರುತ್ತೆ, ಒಂದು ಟೆಂಪೋ ಬರುತ್ತೆ. ಎಲ್ಲಿಗೆ? ಜೈಲ್ ಒಳಗಡೆ. ಸರ್ ಬೇಕರಿ ಗಾಡಿ ಎಷ್ಟು ಒಳಗಡೆ ಹೋಗುತ್ತೆ, ಎಷ್ಟು ಹೊರಗಡೆ ಬರುತ್ತೆ? ಫುಡ್ ಮೆಟೀರಿಯಲ್ಸು ಅದು ಇದು ಎಲ್ಲ ತಗೊಂಡಿದ್ದೆ ಎಲ್ಲ ಒಳಗಡೆ ಬರುತ್ತೆ. ಅದು ಕೆಳಗಡೆ ಮತ್ತೆ ಒಳಗಡೆ ಆ ಮೂಟೆನಲ್ಲಿ ಏನೇನು ಇರುತ್ತೆ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ. ಇಟ್ ಸ್ಟ್ರೈಟ್ ಅವೇ ಇಟ್ ಗೋಸ್. ಅವ್ನು ಬಂದಿದ ತಕ್ಷಣ ಎಲ್ಲ ಗೇಟ್ಗಳು ಓಪನ್ ಆಗ್ಬಿಡುತ್ತೆ. ಅಷ್ಟೇ ಯಾಕೆ, ನೈಟ್ ಶಿಫ್ಟ್ಗೆ ಹೋಗೋರು ಸರ್, ನೈಟ್ ಶಿಫ್ಟ್ ಡ್ಯೂಟಿ ಮಾಡಕ್ಕೆ ಹೋಗೋರು ಹೌದು, ಏನು ತಗೊಂಡು ಹೋಗ್ತಾರೆ ಹೊರಗಡೆಯಿಂದನಾ? ನಿಮ್ಗೆ ಏನು ಬೇಕು ಹೇಳಿ? ಹೊರಗಡೆಯಿಂದ ಲೀವ್ ಅ ಪಾರ್ಟ್ ದಿಸ್ ಥಿಂಗ್ ಟೆಂಪೋ. ಹೊರಗಡೆಯಿಂದ ಏನಾಗುತ್ತೆ, ಒಂದು ನಾರ್ದನ್ ಸೈಡ್ ಆಗುತ್ತೆ. ಏನಾಗುತ್ತೆ ಅಂತ ಹೇಳಿದ್ರೆ, ಈ ಟೆನ್ನಿಸ್ ಬಾಲ್ ಇರುತ್ತೆ, ಟೆನ್ನಿಸ್ ಬಾಲ್ ಒಳಗಡೆ ಇದು ಎಲ್ಲ ಗಾಂಜಾ ಮತ್ತೆ ಅಫೀಮು ಅದು ಇದು ಎಲ್ಲ ತುಂಬಿದ್ದೆ. ಕರೆಕ್ಟಾಗಿ ಲಂಚ್ ಟೈಮಲ್ಲಿ ಟಪ್ ಅಂತ ಎಸಿತಾರೆ. ಲಂಚ್ ಟೈಮಲ್ಲಿ ನಾನು ಮೋಹನ್ ಸರ್ನ ಕೇಳ್ತೀನಿ, ಇಷ್ಟೆಲ್ಲ ಅನುಕೂಲಗಳು ಕಾರಾಗೃಹದ ಒಳಗಿದೆ ಅಂತಂದ್ರೆ ಯಾಕೆ ಕಳಿಸ್ಬೇಕು ಸರ್? ಆಚೆ ಇರೋ ತನಿಖಾಧಿಕಾರಿಗಳು ಶ್ರಮ ವಹಿಸಿ ಎವಿಡೆನ್ಸ್ ಕಲೆಕ್ಟ್ ಮಾಡಿ ಕೋರ್ಟ್ ಮುಂದೆ ಇಟ್ಟು ಒಬ್ಬ ಆರೋಪಿಯನ್ನ ಅಪರಾಧಿ ಹೌದೋ ಅಲ್ಲೋ ಅಂತ ಹೇಳಿ ಸಾಬೀತ್ ಮಾಡ್ಲಿಕ್ಕೆ ಶ್ರಮ ಪಡ್ತಿರ್ಬೇಕಾರೆ ಜೈಲ್ ಒಳಗಡೆ ಕುತ್ಕೊಂಡು ಹಿಂಗೆ ಕಾಫಿ ಕುಡ್ಕೊಂಡು ಸಿಗರೇಟ್ ಸೇದ್ಕೊಂಡು ಸಹ ಕೈದಿಗಳ ಜೊತೆಯಲ್ಲಿ ಮಾತನಾಡ್ಕೊಂಡು ಇಷ್ಟು ಆರಾಮಾಗಿರ್ಬೋದು ಅನ್ನೋಂಗಿದ್ರೆ ಯಾಕೆ ಕಳಿಸ್ಬೇಕು ಒಳಗೆ? ಯಾವ್ದಾದ್ರು ರೆಸ್ಟೋರೆಂಟಲ್ಲೋ ರೆಸಾರ್ಟ್ನಲ್ಲೋ ಇಟ್ಬಿಡ್ಬೋದಲ್ಲ? ಮೋಹನ್ ಸರ್ ತಲುಪ್ತಾ ಇದೆಯಾ? ಧ್ವನಿ ಕೇಳಿಸ್ತಾ ಇದೆಯಾ? ಇದರಲ್ಲಿ ಒಬ್ರು DIG ಇದ್ರು, ಅಬ್ಬಾಯಿ ಅಂತ ಹೇಳಿದ್ದೆ. ಬಹಳ ಒಳ್ಳೆ ಆಫೀಸರು, ಬಹಳ ಸ್ಟ್ರಿಕ್ಟ್ ಆಗಿ ಇಟ್ಕೊಂಡಿದ್ರು. ಅವ್ರು ಏನ ಗೇಟ್ ಇಂದ ಹೇಳಿದ್ರೆ ಒಳಗಡೆ ಜೈಲ್ ಹತ್ರ ಬಂದು ಮೇನ್ ಸರ್ಕಲ್ ಹತ್ರ ನಿಂತ್ಬಿಟ್ರೆ ಮುಗಿದ ಎಲ್ಲ ಜೈಲರ್ ಎಲ್ಲರೂ. ಒಂದೇ ಸೆಕೆಂಡ್, ಒಂದು ಬ್ರೇಕಿಂಗ್ ಅಪ್ಡೇಟ್ ಮಾಡ್ತಿದ್ದೆ. ಒಂದ್ ಸೆಕೆಂಡ್ ಮೋಹನ್ ಸರ್, ಒಂದೇ ಕ್ಷಣ. ದರ್ಶನ್ ಫೋಟೋ, ಜೈಲಿನಲ್ಲಿರೋ ಫೋಟೋ ಬಗ್ಗೆ ಇದೀಗ ತನಿಖೆಗೆ ಆದೇಶಿಸಿದ ಜೈಲಿನ DG ಮಾಲಿನಿ ಕೃಷ್ಣಮೂರ್ತಿ ಆಂತರಿಕ ತನಿಖೆಗೆ ಆದೇಶ ನೀಡಿದ್ದಾರೆ. ಮಾಲಿನಿ ಕೃಷ್ಣಮೂರ್ತಿ ಅವರು ಇದು ಎಲ್ಲಿಂದ ಬಂತು ಫೋಟೋ, ಜೈಲು ಒಳಗೆದ ಅಥವಾ ಹೊರಗಿಂದ, ಫೋಟೋ ತೆಗೆದವ್ರು ಯಾರು, ಫೋಟೋ ತೆಗೆದಿದ್ದನ್ನ ಯಾರಿಗೆ ಕಳಿಸಿದ್ರು, ಮಾಧ್ಯಮದವರೆಗೂ ರೀಚ್ ಆಗಿದ್ದು ಹೆಂಗೆ, ತನಿಖೆ ಮಾಡಲೇಬೇಕು. ಪ್ರಶ್ನೆ ನೇರವಾಗಿ ಮಾಲಿನಿ ಮೇಡಮ್ ಅವ್ರ ಮೇಲೂ ಕೂಡ ಬರುತ್ತೆ ನಾಳೆ. ಹೆಂಗ ಬಂತು ಫೋಟೋ? ಇದು ಅಧಿಕಾರಿಗಳ ವಿಚಾರಣೆ ಜೊತೆಗೆ CCTV ಪರಿಶೀಲನೆ ಕೂಡ ಆಗ್ತಾ ಇದೆಯಂತೆ. ದರ್ಶನ್ ಜೈಲಿನಲ್ಲಿರೋ ಫೋಟೋ ಬಗ್ಗೆ ಇದೀಗ ತನಿಖೆಗೆ ಆದೇಶ ನೀಡಲಾಗಿದೆ. ಜೈಲಿನ DG ಮಾಲಿನಿ ಕೃಷ್ಣಮೂರ್ತಿ ಅವರು ಆದೇಶ ನೀಡಿದ್ದಾರೆ. ಆಂತರಿಕ ತನಿಖೆಗೆ ಆದೇಶ ನೀಡಿ ಮಾಲಿನಿ ಕೃಷ್ಣಮೂರ್ತಿ ಅವರು ಅಲರ್ಟ್ ಮಾಡಿದ್ದಾರೆ. ರೌಡಿಗಳ ಜೊತೆ ಸೇರೋಕೆ ಬಿಟ್ಟಿದ್ಯಾರು ಅಂತ ತನಿಖೆ. ಮೋಹನ್ ಸರ್, ಇದು ಹೆಂಗಾಯ್ತು ಅಂದ್ರೆ, ವಿತ್ ಡ್ಯೂ ರೆಸ್ಪೆಕ್ಟ್, ಆ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾದ ಎಲ್ಲಾ ಗೌರವವನ್ನ ಕೊಡ್ತಾ ನಾನು ಈ ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಕ್ಳನ್ನ ನಾಡಕ್ ಬಿಟ್ಬಿಟ್ಟು ಆಮೇಲೆ ಕರೆದ್ಬಿಟ್ಟು ಪನಿಷ್ ಮಾಡಿದ್ರಂತೆ. ನಿಮ್ಗೆ ಯಾರು ಹೇಳಿದ್ರು ರಸ್ತೆಗೆ ಹೋಗಕ್ಕೆ ಅಂತ? ಹಂಗಾಯ್ತು. ಪಕ್ಕದಲ್ಲಿ ರೌಡಿಗಳನ್ನ ಕೂರಿಸಿದವ್ರು ಯಾರು, ಕೂರೋಕ್ ಬಿಟ್ಟವ್ರು ಯಾರು, ಕೈಯಲ್ಲಿ ಸಿಗರೇಟ್ ಕೊಟ್ಟವ್ರು ಯಾರು, ಇದೆಲ್ಲ ಅಲ್ಲಿನ ಅಧಿಕಾರಿಗಳಿಗೆ ಗೊತ್ತಿಲ್ದಲೇ ಆಯ್ತಾ? ಎಲ್ಲ ಅವಕಾಶ ಕೊಟ್ಬಿಟ್ಟು ಇದಕ್ಕೆ ತನಿಖೆ ಮಾಡಿ ಅಂತ ಅನ್ನಂಗ ಆಯ್ತು ಇವಾಗ. ಮೋಹನ್ ಸರ್, ಇದು ಒಂದು ವ್ಯವಸ್ಥೆಯಲ್ಲೇ ತುಂಬ ಲೂಪ್ ಹೋಲ್ಸ್ ಇದೆ ಮೇಡಮ್. ಇದರಲ್ಲಿ ಈ ವ್ಯವಸ್ಥೆ ಲೂಪ್ ಹೋಲ್ಸ್ಗಳೇ ಇವತ್ತೊಂದು ದಿವಸ ನೀವೇನು ತೋರಿಸ್ತಾ ಇದ್ದೀರಿ, ಮಧ್ಯಾಹ್ನದ ಮಾಧ್ಯಮದಲ್ಲಿ ನಾನು ಏನು ನೋಡ್ತಾ ಇದ್ದೀನಿ, ಮತ್ತು ನಮ್ಮ ಹಿರಿಯ ಅಧಿಕಾರಿಗಳು ಸಂಗ್ರಾಮ್ ಸಿಂಗ್ ಸಾಹೇಬ್ರ ಬಗ್ಗೆ ನಾವು ಕೆಲಸ ಮಾಡಿಲ್ಲ, ಕೇಳಿದ್ದೀವಿ. ಬಟ್ ಅವರೆಲ್ಲ ಅವಾಗವಾಗ ಜೈಲ್ಗಳಿಗೆಲ್ಲ ಹೋಗಿ ಚೆಕ್ ಮಾಡೋದು ಅವಕಾಶನೂ ಇತ್ತು, ಹೋಗಿ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗೆ ಯಾರೂ ಮಾಡ್ತಾ ಇಲ್ಲ. ಬಟ್ ಈ ವ್ಯವಸ್ಥೆಯಲ್ಲಿ ದೊಡ್ಡ ಲೋಪ ಅಂತ ಅಂದರೆ
ವ್ಯವಸ್ಥೆನೇ ಅದೇನೋ ಬೇಲಿನೇ ಎದ್ದು ಹೊಲ ಮೇಯ್ತು ಅಂತ ಹೇಳ್ತಾರಲ್ಲ, ಆ ಥರ ಒಂದು ಪರಿಸ್ಥಿತಿಗಳು ನಿರ್ಮಾಣ ಆಗಿದೆ ಇವತ್ತಿನ ವ್ಯವಸ್ಥೆಯಲ್ಲಿ. ಜನಗಳಿಗೆ ಒಂದು ಅಪನಂಬಿಕೆ ಅನ್ನೋದು ಕ್ರಿಯೇಟ್ ಆಗ್ತಾ ಇದೆ. ಮತ್ತು ಇದೇನಾಗ್ತದೆ ಅಂದರೆ ನಾಳೆ ದಿವಸ ಈ ಕೇಸಿನ ಮೇಲೆ ನಾಳೆ ದಿವಸ ತನಿಖೆ ಹಂತದಲ್ಲಿ ಕೋರ್ಟ್ನಲ್ಲಿ ವ್ಯತಿರಿಕ್ತವಾದ ಪರಿಣಾಮವನ್ನು ಈ ಕೇಸಿನ ಮೇಲೆ ಬೀರೋದಂತೂ ಖಂಡಿತವಾಗಿಯೂ ಹಾಗೇ ಆಗ್ತದೆ. ಯಾಕೆಂದರೆ ಈ ಥರ ಇರ್ತಾರಲ್ಲ, ಒಂದು ಫೋಟೋಗಳ ನೋಡ್ಕೊಂಡು ಜನಗಳು ನಾಳೆ ವಿಟ್ನೆಸಸ್ ಇರ್ತಾರಲ್ಲ, ಯಾವ್ದಾರೋ ಒಬ್ಬರು ಡೈರೆಕ್ಟ್ ವಿಟ್ನೆಸಸ್ಸು, ಇಂಡೈರೆಕ್ಟ್ ವಿಟ್ನೆಸಸ್ಸು ಅಥವಾ ಒಂದು ಇನ್ಯಾವುದೋ ವಿಟ್ನೆಸಸ್ ಏನು ಇರ್ತಾರಲ್ಲ, ಅದರ್ ವಿಟ್ನೆಸಸ್ ಏನಿರ್ತಾರೆ ಅವ್ರ ಮೇಲೆಲ್ಲ ತುಂಬ ಪರಿಣಾಮ ಬೀರ್ತದೆ. ನಾಳೆ ಅವರು ಎದುರುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರ್ತವೆ. ಇನ್ನು ವ್ಯವಸ್ಥೆಯ ಲೋಪದೋಷಗಳು ಪ್ರತಿಯೊಂದು ಹಂತದಲ್ಲೂ ಕೂಡ ಇದೆ ಮೇಡಮ್. ಇದು ಜೈಲು ಅಂತ ಅನ್ನೋದಲ್ಲ, ಪ್ರತಿಯೊಂದು ಹಂತದಲ್ಲೂ ಕೂಡ ಇದೆ. ತುಂಬ ಅಸಹ್ಯನೂ ಕೂಡ ಆಗ್ತದೆ. ಯಾರು ಒಂದು ನೀಟಾಗಿ ಕೆಲಸ ಮಾಡಬೇಕು ಅಂತಂದಿದ್ದವ್ರಿಗೆ ಅವರು ಈ ವ್ಯವಸ್ಥೆಗೆ ಒಗ್ಲಿಲ್ಲ ಅಂತಂದರೆ ಅವರು ಕೂಡ ಬಿಟ್ಟು ಬರುವಂಥ ಮನಸ್ಥಿತಿಗಳು ಕೂಡ ಉದ್ಭವ ಆಗ್ಬಿಡ್ತವೆ. ಈ ಹಿಂದೆ ನೀವು ನೋಡಿರ್ಬೋದು, ರೂಪಾ ಮೇಡಮ್ದೆಲ್ಲ ಯಾವ ರೀತಿ ಒಂದು ವ್ಯವಸ್ಥೆ ಆಯಿತು, ಯಾವ ರೀತಿ ಎಲ್ಲ ತೊಂದರೆಗಳಾಯಿತು, ಮತ್ತು ಯಾವ ರೀತಿ ಅವರೆಲ್ಲ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟರು. ಇದು ನಾವು ಬೆಂಗಳೂರು ಪರಪ್ಪನ ಅಗ್ರಹಾರ ಜೈಲು ಅಂತಲೇ ತಿಳ್ಕೊಬೇಡಿ ನೀವು. ಎಲ್ಲೆಲ್ಲಿ ಜೈಲುಗಳಿದೆಯೋ ಅಲ್ಲೆಲ್ಲ ಇದು ಅವ್ಯಾವತವಾಗಿ ನಡ್ಕೊಂಡೇ ಬರ್ತಾ ಇದೆ. ಇದು ನಿರಂತರವಾದ ಒಂದು ರೆಸ್ಟ್ರಿಕ್ಷನ್ ಹಾಕಲೇಬೇಕಾಗಿದೆ. ಇದಕ್ಕೆ ಶಾಮೀಲಾದವ್ರ ಜೊತೆ ಒಂದು ಶಿಕ್ಷೆಗಳನ್ನು ಕೊಡ್ತಕ್ಕಂಥದ್ದು ಕೂಡ ನಡಿಬೇಕಾಗಿದೆ ಮೇಡಮ್ ಇವಾಗ. ರೈಟ್, ಮಾತನಾಡಿಸ್ತೀನಿ ಸರ್. ನಮ್ಮ ಜೊತೆಯಲ್ಲಿ ಸಂಜನಾ ಗಲ್ರಾಣಿ ಅವರು ಕೂಡ ಕನೆಕ್ಟೆಡ್ ಇದ್ದಾರೆ ಅಂತ ನಾನು ಕೇಳ್ಪಟ್ಟೆ. ಹಾಗೆ ದಿನೇಶ್ ಸರ್ ಇದ್ದಾರೆ. ದಿನೇಶ್ ಸರ್, ವೆಲ್ಕಮ್ ಟು ದ ಶೋ. ಒಂದು 2 ನಿಮಿಷ ಸರ್, ಸಂಜನಾ ಅವ್ರ ಹತ್ರ ರಿಯಾಕ್ಷನ್ ತಗೊಂಡು ನಿಮ್ಮ ಹತ್ರ ಬರ್ತೇನೆ. ನಿಮ್ಮ ಸಹನೆ ನಮ್ಮ ಜೊತೆಯಲ್ಲಿ ಇರಲಿ ಸರ್. ಕ್ಯಾಪ್ಟನ್ ಅರ್ಜುನ್ ಕೊಂದಿದ್ದು ಯಾರು? ಅವ್ರ ನರೇಟಿವ್ ಎಲ್ಲಿ ತಂದಿಟ್ಟಿದ್ದಾರೆ ಅಂತಂದ್ರೆ ಸಂಪತ್ತನ್ನ ಹಂಚಿಬಿಡೋದು ಅಂತ. ಇದು ಸ್ಟುಡಿಯೋ ಟಿಪ್ಪು ಜಯಂತಿ ಮಾಡಕ್ಕೆ ಅವ್ರಿಗೆ ಖಂಡಿಸಿದ್ರು. ವೆರಿ ನೈಸ್. ಯಾರು ತಪ್ಪು ಮಾಡಿರೋದಿಲ್ಲಿ? ಓಲೈಕೆ ಹೇಳಿಕೆ ಇದು ಅಂತ ಹೇಳಿ ಯಾಕೆ ಪರಿಗಣಿಸಬಾರದು? ವೇದಿಕೆ ಇದು ಫೋಟೋ ಎಲ್ರಿಗೂ ಒಂದು ಟೈಮ್. ನಿಮ್ಮ ಸಮಯ ಮುಗಿದಿದೆ. ಅವ್ರು ಹೇಳೋಕ್ಕಿಂತ ಮುಂಚೆನೆ ಹೇಗೆ ಪ್ರತಾಪ್ ಸಿಂಹ ಪಾಸ್ ಕೊಟ್ಟಿದಂತ ಆಗ್ಲಿ ಡಿಕ್ಲೇರ್ ಆಗೋಗಿತ್ತು ಅಂತ ನನಗೊಂದು ಡೌಟ್ ಬಂತು. ಸಾಕು ನಿಲ್ಸಿ. ಕೆಟ್ಟ ಪದ ಬಳಕೆ ಕಾಂಪಿಟೇಷನ್ ಇಟ್ಟಿಲ್ಲ ನಾವಿಲ್ಲಿ. ರಿಪಬ್ಲಿಕ್ ವರ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಪರಿಚಯಿಸ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ನ್ಯೂಸ್. ಇಲ್ಲಿ ಕೇವಲ ತಾಜಾ ಸುದ್ದಿ, ಅದರ ನೇರ ಪ್ರಸಾರ ಮತ್ತು ಚರ್ಚೆಗಳಿಗೆ ಮಾತ್ರ ಅವಕಾಶ. ರಿಪಬ್ಲಿಕ್ ವರ್ಲ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ನಲ್ಲಿ ಲಭ್ಯವಿದೆ.